ಪೆದ್ದಿ ರಾಮ್ ಚರಣ್ ನಟನೆಯ ಬುಜ್ಜಿ ಬಾಬು ಅವರ ಡೈರೆಕ್ಷನ್ ಮಾಡಿರುವಂತಹ ಸಿನಿಮಾ. ಈ ಸಿನಿಮಾ 5 ಭಾಷೆಯಲ್ಲಿ ಬರ್ತಾ ಇದೆ. ಈಗ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಅದೇನು ಅನ್ನಿಸ್ತು ಅಂತ ನೋಡ್ಕೊಂಡ್ ಬರೋಣ. ವೆಲ್ಕಮ್ ಟು ಮಂಜು ಸ್ಟೋರೀಸ್. ಪೆದ್ದಿ ಟ್ರೈಲರ್ ನೋಡಿದ್ಮೇಲೆ ಇದೊಂದು ಪಕ್ಕಾ ರೂರಲ್ ಸ್ಪೋರ್ಟ್ಸ್ ಕಂಟೆಂಟ್ ಇರುವಂತಹ ಸಿನಿಮಾ ಅಂತ ಅನ್ನಿಸ್ತು. ಈ ಸಿನಿಮಾದ ಸ್ಟೋರಿ ನೋಡ್ತಾ ಹೋದ್ರೆ ವಿಲೇಜ್ ನ ಪ್ರೈಡ್, ಸ್ಪೋರ್ಟ್ಸ್, ರೈವಲ್ರಿ ಮತ್ತೆ ಸೆಲ್ಫ್ ರೆಸ್ಪೆಕ್ಟ್, ರೆವಲ್ಯೂಷನ್ ಒಳಗೊಂಡಂತಹ ಸಿನಿಮಾ ಅಂತ ಅನ್ನಿಸ್ತಿದೆ. ಪ್ಯೂರ್ ಕಮರ್ಷಿಯಲಿ ಮಾಸ್ ಸಿನಿಮಾ ಆದ್ರೂ ಕೂಡ ಎಮೋಷನಲಿ ಹೆವಿ ಕ್ಯಾರಿ ಮಾಡ್ಕೊಂಡು ಬಂದಿರೋದು ಟ್ರೈಲರ್ ಅಲ್ಲಿ ಇಂಟ್ ಅಂತೂ ಕೊಡ್ತಾ ಇದೆ. ಫಾದರ್ ಸೆಂಟಿಮೆಂಟ್, ಕಮ್ಯುನಿಟಿ ಸ್ಟ್ರಗಲ್, ಹೀರೋ ಲೋಕಲ್ ಸ್ಪೋರ್ಟ್ಸ್ ಇಂದ ಇಂಟರ್ ನ್ಯಾಷನಲ್ ಸ್ಪೋರ್ಟ್ಸ್ ಪರ್ಸನ್ ಆಗಿ ಲೇಯರ್ ಬೈ ಲೇಯರ್ ಯಾವ ರೀತಿ ರೈಸ್ ಆಗ್ತಾನೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ಈ ಸಿನಿಮಾದ ಆಕ್ಷನ್ ಶಾಟ್ಸ್ ಗಳು ತುಂಬಾ ಗ್ರೌಂಡೆಡ್ ಫೀಲ್ ಕೊಡ್ತಾ ಇದಾವೆ. ಅಷ್ಟು ಸಿಜೆ ಯೂಸ್ ಮಾಡ್ಕೊಂಡು ಮಾಸ್ ಸೀನ್ ಗಳನ್ನ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಹಾಗೆ ಇದರಲ್ಲಿ ಬರುವ ಮಡ್ಡಿ ರಿಯಲಿಸ್ಟಿಕ್ ಆಕ್ಷನ್ ಸೀನ್ ಗಳು ಕೂಡ ಮತ್ತೆ ಕ್ರಿಕೆಟ್ ಅಥವಾ ಬೇರೆ ಸ್ಪೋರ್ಟ್ಸ್ ಸೀಕ್ವೆನ್ಸ್ ಕೂಡ ನಾರ್ಮಲ್ ಸ್ಪೋರ್ಟ್ಸ್ ಮಾನಿಟೈಸ್ ತರ ಕಾಣಿಸಲ್ಲ. ಒಂಥರ ವಾರ್ ಸೆಟಪ್ ತರ ಟೆನ್ಷನ್ ನ ಬಿಲ್ಡ್ ಮಾಡ್ತಾ ಇದಾವೆ. ಈ ಸೀನ್ ಗಳೇ ಟ್ರೈಲರ್ ಗೆ ಒಂಥರ ಹೈಲೈಟ್ಸ್ ಇದ್ದಂಗೆ ಇದಾವೆ. ವಿಲೇಜ್ ಕ್ರೌಡ್ ಚಾಂಟು, ಸ್ಲೋ ಮೋಷನ್ ಎಂಟ್ರಿ, ಹಂಗ್ರಿ ಎಕ್ಸ್ಪ್ರೆಷನ್ ಎಲ್ಲಾನು ನೋಡ್ತಾ ಇದ್ರೆ ಒಂಥರ ಹೈಪ್ ಕ್ರಿಯೇಟ್ ಮಾಡ್ತಾ ಇದಾವೆ. ಇನ್ನು ಈ ಟ್ರೈಲರ್ ಅಲ್ಲಿ ಕೆಲವು ಕಡೆ ಟ್ರೈಲರ್ ಎಡಿಟಿಂಗ್ ಸ್ಲೈಟ್ ಅನ್ಇವನ್ ಫೀಲ್ ಕೊಡ್ತು. ಇನ್ನು ಕೆಲವು ಸೀನ್ ಗಳು ಫಾಸ್ಟ್ ಆಗಿ ಕಟ್ ಮಾಡಿದ್ದಾರೆ ಅಂತಾನು ಅನ್ನಿಸ್ತು. ಆದ್ರೆ ಥಿಯೇಟರಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಂಪ್ಯಾಕ್ಟ್ ಇನ್ನ ಬೆಟರ್ ಆಗಿರ್ಬೋದು ಅಂತ ಅನ್ನಿಸ್ತಿದೆ. ಇನ್ನು ಸಿನಿಮಾಟೋಗ್ರಫಿ, ವಿಲೇಜ್ ಲೊಕೇಶನ್ ನ ಫ್ರೇಮ್ ಗಳು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಡಸ್ಟಿ ನೇಚರ್ ಟೋನ್ ಅಲ್ಲಿ ಕ್ಯಾಪ್ಚರ್ ನ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದೊಂಥರ ಟ್ರೈಲರ್ ಗೆ ಯೂನಿಕ್ ಐಡೆಂಟಿಟಿ ಅಂತೂ ಕೊಡ್ತಾ ಇದೆ. ಹಾಗೆ ವೈಡ್ ಶಾಟ್ಸ್ ನಲ್ಲಿ ಕ್ರೌಡ್, ಪ್ಲೇ ಗ್ರೌಂಡ್, ಸ್ಮೋಕು, ಸನ್ಸೆಟ್, ಲೈಟಿಂಗು ಎಲ್ಲ ಟುಗೆದರ್ ಸಿನಿಮೆಟಿಕ್ ಸ್ಕೇಲ್ ಕೊಡ್ತಾ ಇವೆ. ಎಸ್ಪೆಷಲಿ ಸ್ಲೋ ಮೋಷನ್, ರನ್ನಿಂಗ್ ಶಾಟ್ಸ್ ಮತ್ತೆ ಮಡ್ ವಿಜುವಲ್ಸ್ ಥಿಯೇಟರ್ ನಲ್ಲಿ ಯೂಸ್ ಇಂಪ್ಯಾಕ್ಟ್ ಮಾಡಬಹುದು ಅಂತ ಅನ್ನಿಸ್ತಿದೆ. ಇನ್ನು ಪರ್ಫಾರ್ಮೆನ್ಸ್ ನೋಡೋದಾದ್ರೆ ರಾಮ್ ಚರಣ್ ಅವರ ಪರ್ಫಾರ್ಮೆನ್ಸ್ ಲುಕ್ ಮಾತ್ರ ಅಲ್ಲ, ಐಸ್ ಮತ್ತೆ ಬಾಡಿ ಲ್ಯಾಂಗ್ವೇಜ್ ತುಂಬಾ ಡಿಫ್ರೆಂಟ್ ಆಗಿದೆ. ಡೈಲಾಗ್ ಡೆಲಿವರಿ ರಫ್ ವಿಲೇಜ್ ಸ್ಲ್ಯಾಂಗ್ ಟಚ್ ಅಲ್ಲಿ ಇದೆ. ಹಾಗೆ ಹಂಗರ್ ಸೀನ್ಸ್ ನಲ್ಲಿ ಇಂಟೆನ್ಸಿಟಿ ನ್ಯಾಚುರಲ್ ಆಗಿ ಫೀಲ್ ಆಗಿದೆ. ಎಸ್ಪೆಷಲಿ ಸೈಲೆಂಟ್ ರಿಯಾಕ್ಷನ್ ಶಾಟ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅವರ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್, ವಾಕಿಂಗ್ ಸ್ಟೈಲು ಎಲ್ಲ ಪೆದ್ದಿ ಅನ್ನೋ ಕ್ಯಾರೆಕ್ಟರ್ ಗೆ ಅಡಾಪ್ಟ್ ಆಗಿದೆ. ಜಾನ್ವಿ ಕಪೂರ್ ಅವರು ಟ್ರೈಲರ್ ಅಲ್ಲಿ ಲಿಮಿಟೆಡ್ ಸ್ಕ್ರೀನ್ ಟೈಮ್ ಇದ್ರೂ ಕೂಡ ಡೀಸೆಂಟ್ ಆಗಿ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಇನ್ನು ಶಿವಣ್ಣ ಅವರು ಸ್ಮಾಲ್ ಗ್ಲಿಮ್ಸ್ ಆದ್ರೂ ಪವರ್ಫುಲ್ ಆಗಿದೆ. ಒಂಥರ ಇಂಟೆನ್ಸ್ ರೋಲ್ ಇರ್ಬೋದು ಅನ್ನೋ ಫೀಲ್ ಅಂತೂ ಟ್ರೈಲರ್ ಅಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಮ್ಯೂಸಿಕ್, AR ರೆಹಮಾನ್ ಅವರ ಮ್ಯೂಸಿಕ್ ಟ್ರೈಲರ್ ಅಲ್ಲಿ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಅನ್ನಿಸ್ತು. ಸ್ಲೋ ಎಮೋಷನಲ್ ಬೀಟ್ಸ್ ಇಂದ ಸಡನ್ ಎಲಿವೇಶನ್ ಡ್ರಾಪ್ ತನಕ ಸೌಂಡ್ ಡಿಸೈನ್ ಥಿಯೇಟರ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ. ಓವರ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಇದೊಂದು ರೂರಲ್ ರೂಟೆಡ್ ಅಗ್ರೆಸಿವ್ ಸ್ಪೋರ್ಟ್ಸ್ ಎಮೋಷನಲ್ ಡ್ರಾಮಾ ಒಳಗೊಂಡಿರುವಂತ ಒಂದು ಸಿನಿಮಾ ಅಂತ ಅನ್ನಿಸ್ತಿದೆ. ಇದಾಗಿತ್ತು ಪೆದ್ದಿ ಟ್ರೈಲರ್ ರಿವ್ಯೂ. ನೀವೇನಾದ್ರೂ ಪೆದ್ದಿ ಟ್ರೈಲರ್ ನೋಡಿದ್ರೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ರಿವ್ಯೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.